ಎಲ್ಲರಿಗೂ ನಮಸ್ಕಾರ. ಪೂಜಾಸ್ ಕನ್ನಡ ಪಾಕಶಾಲೆಗೆ ಎಲ್ರಿಗೂ ಸ್ವಾಗತ. ಬನ್ನಿ ನಾವಿವತ್ತು ಗೋಧಿ ದೋಸೆನ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳಿ ನೋಡ್ಕೊಳ್ಳೋಣ. ನಾನು ಇದಕ್ಕೆ ಯಾವುದೇ ರೀತಿಯಾಗಿ ಚಟ್ನಿಯನ್ನು ಮಾಡ್ತಾ ಇಲ್ಲ. ಇದಕ್ಕೆ ನಾನು ಇವತ್ತು ಹೊಸ ರೆಸಿಪಿಯನ್ನು ಹೇಳ್ಕೊಡ್ತಾ ಇದ್ದೀನಿ. ಅದು ಸ್ವೀಟ್ ಬರುತ್ತೆ, ತುಂಬಾ ಟೇಸ್ಟಿಯಾಗಿ ಕೂಡ ಹೆಲ್ದಿಯಾಗಿ ಕೂಡ ಇರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ, ತುಂಬಾ ರುಚಿ ಅನಿಸುತ್ತೆ ನಿಮಗೆ. ಬನ್ನಿ ಯಾವ ರೀತಿಯಾಗಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ನಾನು ಒಂದು ಬೌಲ್ ಆಗೋಷ್ಟು ಗೋಧಿ ಹಿಟ್ಟನ್ನು ತೆಕ್ಕೊಂಡಿದ್ದೀನಿ. ಈ ಗೋಧಿ ಹಿಟ್ಟನ್ನು ನೀವು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು. ಗೋಧಿ ಹಿಟ್ಟು ಹಾಕಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಒಂದು 1/4 ಟೀ ಸ್ಪೂನಷ್ಟು ಅಡುಗೆ ಸೋಡಾ ಬರುತ್ತಲ್ಲ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಹಾಕ್ಕೊಂಡ್ಬಿಟ್ಟು ಕೈಯಿಂದ ನೀಟಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ಎಲ್ಲ ಕಡೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು, ನಾನು ಯಾವ ಬೌಲಲ್ಲಿ ಹಿಟ್ಟನ್ನು ತೊಗೊಂಡಿದ್ನಲ್ವ ಅದೇ ಬೌಲಿಂದ 2 ಬೌಲಷ್ಟು ನೀರನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ನಾನು ತೋರಿಸಿದ ಅಳತೆಯಲ್ಲೇ ನೀವು ಹಾಕ್ಕೊಂಡ್ರೆ ತುಂಬಾ ಪರ್ಫೆಕ್ಟ್ ಆಗಿರುವಂತಹ ದೋಸೆ ನಿಮಗೆ ಬರುತ್ತೆ. ನೋಡಿ, ಈ ಥರ 2 ಹಾಕ್ಕೊಂಡ್ಬಿಟ್ಟು ಒಂದು ಚಮಚ ಅಥವಾ ನೀವು ಕಲಿಸ್ಕೊಳ್ಬೇಕು ನೀಟಾಗಿ. ಎಲ್ಲೂ ಕೂಡ ಒಂದು ಸಣ್ಣ ಗಂಟು ಕೂಡ ಉಳಿಬಾರ್ದು. ಆ ರೀತಿಯಾಗಿ ನೀವು ಈ ಥರ ಬಿಡದೆ ಅಲ್ಲಾಡಿಸಿದ್ರೆ ಅದು ತಾನೇ ಗಂಟೆಲ್ಲ ಹೋಗಿಬಿಡುತ್ತೆ. ನೋಡಿ, ಈ ಥರ ನಾವು ದೋಸೆಗೆಲ್ಲ ಹಿಟ್ಟು ಪ್ರಿಪೇರ್ ಮಾಡ್ತೀವಲ್ಲ, ಅದು ಯಾವ ಕನ್ಸಿಸ್ಟೆನ್ಸಿಲಿ ಇರುತ್ತಲ್ಲ ಅದೇ ಕನ್ಸಿಸ್ಟೆನ್ಸಿಲಿ ನೀವು ನೋಡಿ ಈ ಥರ ಮಾಡ್ಕೊಳ್ಬೇಕು. ನೋಡಿದ್ರಲ್ಲ, ನಾನು ಇಲ್ಲಿ ಕಲಿಸ್ಕೊಂಡಿದ್ದೀನಿ. ಯಾವ ಹದಕ್ಕೆ ಬಂದಿದೆ ಅಂತ ನೀವು ನೋಡ್ಬೋದು. ಇದು ನೆನೆಯವರೆಗೂ ಒಂದು ಅರ್ಧ ಗಂಟೆ ನೆನೆಯಬೇಕು. ಅಲ್ಲಿವರೆಗೂ ಬನ್ನಿ. ಅದಕ್ಕೆ ಬೇಕಾದಂಥ ಕಾಂಬಿನೇಷನ್ ಅದೇ, ನೀವು ಏನಾದರೂ ಹೆಸರಿಡ್ಬೋದು. ನಾನು ಇದಕ್ಕೆ ಹೆಸರಿಟ್ಟಿಲ್ಲ. ನೋಡಿ, ಒಂದು 2 ಲೋಟದಷ್ಟು ನೀರು ಹಾಕ್ಕೊಂಡು ನಾನು 1/4 ಅರ್ಧದಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. ಈ ಬೆಲ್ಲ ನೀಟಾಗಿ ನೀರಲ್ಲಿ ಕುದಿಬೇಕು. ಇದು ನೀಟಾಗಿ ಕುದಿಯೋವರೆಗೂ ನಾವು ಬನ್ನಿ ಅದಕ್ಕೇನು ಬೇಕು ಪ್ರಿಪ್ರೇಷನ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ, ನಾನು ಒಂದು ಬೌಲ್ ತೊಗೊಂಡು 2 ಚಮಚದಿಂದ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಗೋಧಿ ಹಿಟ್ಟನ್ನು ತೊಗೊಂಡ್ಬಿಟ್ಟು ಅದಕ್ಕೆ ನೀರನ್ನು ಹಾಕಬೇಕು. ನೀರು ಹಾಕ್ಬಿಟ್ಟು ನೀಟಾಗಿ ಕಲಿಸ್ಕೊಳ್ಬೇಕು. ಗಂಟಿಲ್ದೇ ಇರೋ ರೀತಿಯಾಗಿ ಸ್ವಲ್ಪನೇ ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡು ಕಲಿಸ್ಕೊಳ್ಬೇಕು. ಒಂದು ತಿಕ್ ಪೇಸ್ಟ್ ರೂಪದಲ್ಲಿ ನಮಗೆ ಬಂದರೆ ಸಾಕು. ನೋಡಿ, ಈ ಥರ ಗಟ್ಟಿಯಾಗಿರಬಾರ್ದು, ಸ್ವಲ್ಪ ಮೀಡಿಯಮ್ ದೋಸೆ ಹಿಟ್ಟಿನಷ್ಟೇ ಹದವಾಗಿ ನೀವು ಕಲಿಸ್ಕೊಂಡು ಬರಬೇಕು. ನೋಡಿದ್ರಲ್ಲ, ಈ ರೀತಿಯಾಗಿ ನಾನು ಕಲಿಸ್ಕೊಂಡಿದ್ದೀನಿ. ತುಂಬಾ ತಿನ್ನೋಕ್ಕೆ ರುಚಿಕರವಾಗಿರುತ್ತೆ. ನೀವು ಏನಾದರೂ ಇದಕ್ಕೆ ಹೆಸರಿಡಬೇಕು, ಕೊಕೊನಟ್ ಚಟ್ನಿ, ಪಾಯಸದ ರೆಸಿಪಿ ಅಂತನಾದರೂ ಇಡ್ಬೋದು, ಏನಾದರೂ ಇಡ್ಬೋದು ಹೆಸರು. ನೀವೇ ಅದಕ್ಕೆ ಯೋಚನೆ ಮಾಡಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಏನು ಹೆಸರಿಡ್ಬೋದು ಈ ರೆಸಿಪಿಗೆ ಅಂತ ಹೇಳಿ. ನೋಡಿದ್ರಲ್ಲ, ಈ ಥರ ಗೋಧಿ ಹಿಟ್ಟನ್ನು ನಾನು ಕಲಿಸ್ಕೊಂಡಿದ್ದೀನಿ. ನಾನು 1 ಹೋಳಷ್ಟು ಕೊಬ್ಬರಿಯನ್ನು ತಗೊಂಡಿದ್ದೀನಿ. ಆ ಕೊಬ್ಬರಿಯನ್ನು ನೀಟಾಗಿ ಕಟ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಕೊಬ್ಬರಿನ ಹಾಕಿದಾದ್ಮೇಲೆ 2 ಏಲಕ್ಕಿಯನ್ನು ನಾನು ಈ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಸೋಂಪು ಕಾಳನ್ನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಒಣಶುಂಠಿಯನ್ನು ಕೂಡ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತುಂಬ ನೈಸ್ ಪೇಸ್ಟಾಗಿ ಮಾಡ್ಕೊಂಡು ಬರೋಣ. ನೋಡಿ, ಇಲ್ಲಿ ನಂದು ಬೆಲ್ಲದ ಪಾಕ ರೆಡಿ. ಈ ಥರ ಬೆಲ್ಲದ ಪಾಕ ರೆಡಿ ಆದಮೇಲೆ ನಾವು ಕಲಸಿದ್ವಲ್ಲ 2 ಚಮಚದಷ್ಟು ಹಿಟ್ಟನ್ನು, ಆ ಹಿಟ್ಟನ್ನು ಸೌಟ್ ಹಿಡ್ಕೊಂಡು ತಿರುಗಿಸ್ತಾನೆ ಹಾಕಬೇಕು. ಇಲ್ಲಾಂದರೆ ಒಂದೇ ಸತಿಗೆ ಹಾಕ್ಬಿಟ್ರೆ ಗಂಟಾಗ್ಬಿಡುತ್ತೆ. ನೋಡಿ, ಈ ಥರ ನಿಧಾನಕ್ಕೆ ಹಾಕ್ತಾ ಕಲಿಸ್ಕೊಳ್ತಾ ಬರಬೇಕು. ಈ ರೀತಿಯಾಗಿ ನಾವು ತೋರಿಸಿರೋ ಹಾಗೆ ನೀವು ಕೂಡ ಮಾಡ್ಕೊಳ್ಳಿ. ಇದು ತಿನ್ನೋಕ್ಕೆ ತುಂಬಾ ರುಚಿಕರವಾಗುತ್ತೆ. ಮಕ್ಕಳು ತುಂಬಾ ಇಷ್ಟಪಡ್ತಾರೆ. ನಮ್ಮಮ್ಮ ನಾವು ಸಣ್ಣವರಿದ್ದಾಗ ಗೋಧಿ ದೋಸೆ ಮಾಡಿದ್ರೆ ಚಟ್ನಿ ಎಲ್ಲ ಮಾಡ್ತಾ ಇರಲಿಲ್ಲ, ಇದನ್ನೇ ಮಾಡ್ತಾಯಿದ್ರು. ನಾವೆಲ್ಲ ತುಂಬಾ ಇಷ್ಟಪಟ್ಟು ತಿಂತಾಯಿದ್ವಿ. ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ. ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದನ್ನು ಸ್ವಲ್ಪ ಒಂದು 10 ನಿಮಿಷ ಬೇಯಿಸ್ಕೊಳ್ಬೇಕು. ನೋಡಿ, ಈ ಥರ ಬೇಯಿಸ್ಕೊಂಡಾದ್ಮೇಲೆ ಅದು ಕುದೀತಾ ಇರೋ ಹಾಗೆ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. ನೋಡಿದ್ರಲ್ಲ, ಈ ಥರ ಕುದೀತಾ ಇದೆ ಅಂತ ಹೇಳಿ. ಈ ಥರ ಕುದಿದಾದ್ಮೇಲೆ ನೋಡಿ, ಈ ಥರ ಇವಾಗ ರೆಡಿಯಾಗೋಗಿ ಬಂದಿದೆ. ಈ ಟೈಮಲ್ಲಿ ನಾವು ಗ್ರೈಂಡ್ ಮಾಡಿದ್ವಲ್ಲ ಮಿಕ್ಸಿಯಲ್ಲಿ ಜಾರಲ್ಲಿ ಕೊಬ್ಬರಿ ಎಲ್ಲ ಮಿಕ್ಸಿ ಮಾಡಿದ್ವಲ್ಲ, ಅದನ್ನು ನಾವು ಇದಕ್ಕೆ ಮಿಕ್ಸರ್ಗೆ ನಾವು ಹಾಕ್ಕೊಳ್ಬೇಕು. ನೋಡಿ, ಇದೆಲ್ಲದನ್ನು ನಾವು ಇವಾಗ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ರುಚಿಕರವಾಗಿರುತ್ತೆ. ನೀವು ಒಂದ್ಸಲಿ ಟ್ರೈ ಮಾಡ್ಕೊಂಡು ನೀವೇ ಕಮೆಂಟ್ ಮೂಲಕ ತಿಳಿಸ್ತೀರಾ. ನೋಡಿ, ಈ ಥರ ಹಾಕ್ಕೊಂಡ್ಬಿಟ್ಟು ಎಲ್ಲದನ್ನು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಂಡು ಒಂದು 10 ನಿಮಿಷ ಮತ್ತೆ ಬೇಯಿಸ್ಕೊಳ್ಳೋಕ್ಕೆ ಬಿಡಬೇಕು. ನೋಡಿದ್ರಲ್ಲ, ಎಷ್ಟು ಈಸಿಯಾಗಿ ಮಾಡಿದೆ ಅಂತ ಹೇಳಿ. ಈ ಥರ ಕಲಿಸ್ಕೊಳ್ಬೇಕು.
ಒಂದು 10 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು, ತುಂಬಾ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೋಡಿದ್ರಲ್ಲ, ಈ ಥರ ಕುದಿ ಬರಬೇಕು. ಈ ಥರ ಚಾವಟಿಂದ ಅಲ್ಲಾಡ್ತಿರ್ಬೇಕು ಸ್ವಲ್ಪ, ಯಾಕಂದರೆ ಗೋಧಿ ಹಿಟ್ಟು ಹಾಕಿರೋದ್ರಿಂದ ತಳಕ್ಕೆ ಹಿಡಿಯೋ ಚಾನ್ಸಸ್ ಕೂಡ ಇರುತ್ತೆ. ನೋಡಿ, ಈ ಥರ ಕಲಿಸ್ಕೊಂಡಾದ್ಮೇಲೆ ನಮ್ಮದು ಇದಕ್ಕೇನಂತ ಹೆಸರಿಡ್ತೀರಾ ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಕೊಬ್ಬರಿ ಹಾಲು ಅಥವಾ ಗೋಧಿ ಕೊಬ್ಬರಿ ಹಾಲು ಅಂತಲೂ ನೀವು ಕರಿಬೋದು. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಇವಾಗ ನಾನು ಇದನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಮ್ಮದು ಗೋಧಿ ದೋಸೆಗೆ ಒಂದು ಒಳ್ಳೆ ಸ್ವೀಟ್ ಕಾಂಬಿನೇಷನ್ ರೆಡಿಯಾಗಿದೆ. ಈ ಥರ ಬೇಯಿಸ್ಕೊಳ್ಬೇಕು, ನೀವು ನೀಟಾಗಿ ಬೇಯಿಸ್ಕೊಳ್ಳೋದ್ರಿಂದ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ಈಗ ನಾನು ಬನ್ನಿ, ಇದು ಆಗಿದೆ. ಈಗ ಆಫ್ ಮಾಡಿಕೊಂಡು ಒಂದು ಹಂಚನ್ನು ಇಟ್ಕೊಳ್ತಾ ಇದ್ದೀನಿ. ಇವಾಗ ನಮ್ಮದು ಗೋಧಿ ಹಿಟ್ಟು ಬೆಂದಿದೆ. ಇವಾಗ ನೋಡಿ, ಈ ಥರ ಹಂಚಿನ ಮೇಲೆ ನೀರು ಹಾಕ್ಬಿಟ್ಟು ಇವಾಗ ನಾನು ಗೋಧಿ ಹಿಟ್ಟು ನೆಂದಿತ್ತಲ್ವ ಅದನ್ನು ಈಗ ದೋಸೆ ಥರ ನಾವು ಹಂಚ ಮೇಲೆ ಹಾಕ್ಕೊಳ್ಳೋಣ. ಈ ಥರ ನೋಡಿ ಹಾಕ್ಕೊಳ್ತಾ ಇದ್ದೀನಿ. ಗೋಧಿ ಹಿಟ್ಟು ಥರ ಹಾಕ್ಕೊಂಬಿಟ್ಟು ನೀಟಾಗಿ ದೋಸೆ ಯಾವ ರೀತಿಯಾಗಿ ತಿರುಗಿಸ್ಕೊಳ್ತೀವಲ್ಲ ಅದೇ ರೀತಿಯಾಗಿ ನೀವು ಕೂಡ ಮಾಡ್ಕೊಳ್ಬೇಕು. ಸುತ್ತಲಿಗೂ ಸ್ವಲ್ಪ ಎಣ್ಣೆಯನ್ನು ಕೂಡ ಹಾಕ್ಕೊಳ್ಬೇಕು. ನೋಡಿದ್ರಲ್ಲ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ಹೇಳಿ. ಎಲ್ಲೂ ಕೂಡ ನಿಮ್ಗೆ ಬ್ರೇಕ್ ಆಗಲ್ಲ ಅಥವಾ ನೀಟಾಗಿ ಬೇಯಿಸ್ಕೊಳ್ಬೇಕಷ್ಟೇ. ಪೂರ್ತಿಯಾಗಿ ಈ ಥರ ಆಗೋವರೆಗೂ ತಿರುಗಿಸ್ಕೊಳ್ಬಾರ್ದು, ನೀಟಾಗಿ ಬೇಯಿಸ್ಕೊಳ್ಬೇಕು. ಈ ಥರ ನೋಡಿದಿರಲ್ಲ ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳಿ. ನೋಡಿದ್ರಲ್ಲ ನಮ್ಮ ಗೋಧಿ ದೋಸೆ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ಹೇಳಿ. ಕಲರ್ ಕೂಡ ಎಷ್ಟು ಚೆನ್ನಾಗಿದೆ ಅಂತ ನೀವು ನೋಡ್ಬೋದು. ಈಗ ನಾನು ಇದನ್ನು ಪ್ಲೇಟಲ್ಲಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಒಂದ್ಸತಿ ಮಾಡಿಕೊಂಡು ನಿಮ್ಮ ಮಕ್ಕಳಿಗೆ ಮನೆಯವರಿಗೆಲ್ಲ ತಿನ್ನಿಸಿ. ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೂ ಆರೋಗ್ಯಕರವಾಗೂ ಕೂಡ ಇರುತ್ತೆ. ಈ ಮಳೆಗಾಲದಲ್ಲಿ ತುಂಬಾ ಇಷ್ಟಪಟ್ಟು ಎಲ್ಲರೂ ಕೂಡ ತಿಂತಾರೆ. ನೀವು ಒಂದ್ಸತಿ ಈ ರೆಸಿಪಿಯನ್ನು ಟ್ರೈ ಮಾಡಿ ಯಾವ ರೀತಿಯಾಗಿ ಬಂತು ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮಾಡಿಬಿಡಿ. ಥ್ಯಾಂಕ್ ಯು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಬಿಡಿ. ಥ್ಯಾಂಕ್ ಯು.